ಹಾಯ್ ನಮಸ್ತೆ ಎಲ್ಲರಿಗೂ. ಬನ್ನಿ ಮಂಗಳೂರು ಸ್ಪೆಷಲ್ ಬನ್ಸ್ ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲು ಚೆನ್ನಾಗಿ ಹಣ್ಣಾಗಿರೋ ಮೈಸೂರು ಬಾಳೆಹಣ್ಣು ತೊಗೊಳ್ಳಿ, ಅದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ, ಇಲ್ಲ ನೀವು ಮಿಕ್ಸಿ ಮಾಡಿಕೊಂಡ್ರೂ ಪರವಾಗಿಲ್ಲ. ಅದಕ್ಕೆ 1/2 ಕಪ್ ಕರ್ಡ್ ಹಾಕ್ಕೊಳ್ಳಿ, ಸ್ವಲ್ಪ ಉಪ್ಪು ಹಾಗೂ 1 ಚಿಟಿಕೆ ಬೇಕಿಂಗ್ ಸೋಡಾ ಹಾಕ್ಕೊಳ್ಳಿ, ಹಾಗೂ 2 ಸ್ಪೂನು ಶುಗರ್ ಹಾಕ್ಕೊಳ್ಳಿ. ಇದನ್ನ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಶುಗರು ಹಾಗೂ ಸಾಲ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ನೀವು ಇವಾಗ ಮೈದಾ ಹಿಟ್ಟು ಹಾಕ್ಕೋಬೇಕು. ನಾನು 3ರಿಂದ 4 ಬಾಳೆಹಣ್ಣಿಗೆ ಒಂದು 400 ಗ್ರಾಮ್ಸ್ ಆಗುವಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ. ಇಲ್ಲಿ ನೀವು ಬರೀ ಕರ್ಡ್ ಹಾಗೂ ಬನಾನಾ ಪೇಸ್ಟಿಂದ ಹಿಟ್ಟನ್ನ ನಾದ್ಕೋಬೇಕು, ನೀರು ಆ್ಯಡ್ ಮಾಡಬಾರ್ದು. ಹಿಟ್ಟು ಯಾವ ಥರ ಬರಬೇಕು ಅಂದರೆ ಚಪಾತಿ ಹಿಟ್ಟಿಗಿಂತನೂ ಸ್ಮೂತಾಗಿರಬೇಕು ಇದು. ನಿಮಗೆ ನಾನು ಮಂಗಳೂರು ಬನ್ಸ್ನ ಒಂದು ಸೀಕ್ರೆಟ್ ಹೇಳ್ತೀನಿ. ಏನಂದರೆ ನೀವು ಇದನ್ನ ನಾದ್ಬಿಟ್ಟು 4 to 5 hours ಫರ್ಮೆಂಟೇಷನ್ ಆಗಕ್ಕೆ ಬಿಡಬೇಕು. ಆವಾಗಲೇ ನಿಮಗೆ ಬನ್ಸ್ ಒಳಗಡೆ ಪ್ಲಫಿ ಹಾಗೂ ಹೊರಗಡೆ ಕ್ರಿಸ್ಪಿಯಾಗಿ ಬರುತ್ತೆ. ಇದನ್ನ ನೀವು 4 to 5 hours ಹೀಗೆ ಬಿಟ್ಬಿಡಿ. ಇವಾಗ ನಮ್ಮ ಹಿಟ್ಟು ರೆಡಿಯಾಗಿದೆ. ಇದನ್ನ ನೀವು ಚಪಾತಿ ಥರ ಉಂಡೆ ಮಾಡ್ಕೋಬೇಕು. ಬಟ್ ಇದನ್ನ ಲಟ್ಸ್ಬೇಕಾದ್ರೆ ಪೂರಿ ಸೈಜಲ್ಲಿ ಇರಬೇಕು ಇದು. ನಾನಿಲ್ಲಿ ಎಲ್ಲ ಒಂದೇ ಸಲ ಲಟ್ಸ್ಕೊತಾ ಇದ್ದೀನಿ, ಬಿಕಾಸ್ ಈಸಿ ಆಗತ್ತೆ ಅಂತ. ನೀವು ಹಾಗೆ ಮಾಡ್ಕೋಬೋದು ಬೇಕಂದರೆ. ಅದಾದಮೇಲೆ ಒಂದು ಬಾಣಲಿಲಿ ಎಣ್ಣೆ ಇಟ್ಕೊಳ್ಳಿ. ಅದು ಬಿಸಿ ಆದಮೇಲೆ ಅದಕ್ಕೆ ಬನ್ಸ್ನ ಸ್ಲೋ ಆಗಿ ಬಿಟ್ಬಿಡಿ. ನೀವು ಇದನ್ನ ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು, ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ಗೂ ಮಾಡ್ಕೋಬೋದು. ಈ ಥರ ಎಣ್ಣೆನ ಮೇಲೆಯಿಂದ ಹಾಕ್ತಾ ಇರಿ, ಯಾಕಂದರೆ ಬನ್ಸ್ ಚೆನ್ನಾಗಿ ಉಬ್ಕೊಂಡು ಬರುತ್ತೆ. ಇದು ಒಂದು ಸೈಡು ಗೋಲ್ಡನ್ ಬ್ರೌನ್ ಕಲರ್ ಚೇಂಜ್ ಆದಾಗ ಇದನ್ನ ತಿರುಗಿಸಿ ಹಾಕಿ. 2 ಸೈಡು ಬ್ರೌನ್ ಕಲರ್ ಆದಮೇಲೆ ನಮ್ಮ ಬನ್ಸ್ ರೆಡಿಯಾಗಿದೆ. ಇವಾಗ ನೀವು ಇದನ್ನ ಸಾಂಬಾರ್ ಜೊತೆ ಆದರೂ ತಿನ್ಬೋದು, ಇಲ್ಲ ಚಟ್ನಿ ಜೊತೆ ಆದರೂ ತಿನ್ಬೋದು. ಹಾಗೆ ನೀವು ಈವ್ನಿಂಗ್ ಸ್ನ್ಯಾಕ್ಸ್ ಜೊತೆ ತಿಂತೀರಾ ಅಂದರೆ ಟೀ ಜೊತೆ ತಿನ್ನಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡ್ಬಂದಿದೆ ಬನ್ಸ್ ಅಂತ. ನಾನು ತುಂಬ ಹೋಟೆಲ್ಸಲ್ಲೆಲ್ಲ ಬನ್ಸ್ ಟ್ರೈ ಮಾಡಿದ್ದೀನಿ, ಬಟ್ ಆ ಸ್ವೀಟಿಶ್ ಟೇಸ್ಟ್ ಹಾಗೂ ಈ ಥರ ಕ್ರಿಸ್ಪಿ ಹಾಗೂ ಒಳಗಡೆ ಪ್ಲಫಿಯಾಗಿ ಬರಲ್ಲ. ಯಾಕಂದರೆ ಅವ್ರು ಈ ಪ್ರೊಸೀಜರ್ಸ್ನೆಲ್ಲ ಫಾಲೋ ಮಾಡಲ್ಲ. ಒಂದೇ ಸಲ ಹಿಟ್ಟನ್ನ ಕಲಿಸ್ಬಿಟ್ಟು ಹಾಗೆ ಮಾಡಿಬಿಡ್ತಾರೆ. ಸೊ ಅದು ಬನ್ಸ್ ಮಾಡೋ ಪ್ರೊಸೀಜರ್ ಅಲ್ಲ. ನೋಡಿ ಒಳಗಡೆ ಚೆನ್ನಾಗಿ ಪ್ಲಫಿಯಾಗಿ ಬಂದಿದೆ ಇದು ಅಂತ. ನಿಮಗೆ ಇದೇ ಥರ ರೆಸಿಪೀಸ್ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.